ಮಜಬೋ ಮಜ ಭಾರತ. ಇಷ್ಟೊತ್ತಾದ್ರೆ ಅಣ್ಣ ಯಾಕೋ ಇನ್ನು ಬರ್ಲಿಲ್ಲ? ತಡಿಯಲೇ, ಇಷ್ಟೊತ್ತಿಗಾಗ್ಲೇ ಅಣ್ಣ ಒಂದು ಕಾಸಕ್ ಅಂತ 100 ತಲೆ ಎಗಸಾಕಿರ್ತಾನೆ. ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ತಾಡಿಯ ಏಯ್ ನಂದೀಶ ಮಗನೇ, ಅಣ್ಣ 2 ವರ್ಷ ಆದ್ಮೇಲೆ ಜೈಲಿಂದ ರಿಲೀಸ್ ಆಗ್ತಿದ್ದಾರೆ. ಎಷ್ಟು ದೌಲತ್ತ ಕೂತ ನೋಡ. ಎದಳ ಮೇಲೆ ಕೈ ಕಟ್ಟಿ ಬಾಯಿ ಮುಚ್ಚ. ಕೈ ಕಟ್ಟಿ ಬಾಯಿ ಮುಚ್ಚಂಗ್ ಕೂತಬೇಕಾ? ಮಗ ನಿನ್ನ ಯಾವ ನಿಮ್ಮ ಅಣ್ಣಲೇ? ಯಾವಣ್ಣೋ ನಿಮ್ಮಣ್ಣ? ನಮ್ಮಣ್ಣ ನೋಡಕ್ ಮಾತ್ರ ಡೀಸೆಂಟ್, ಮೊಟ್ಟಿದ್ರೆ ಪೇಷಂಟ್. ನಮ್ಮಣ್ಣ ಹಾರ್ದೇ ಇರೋ ಬೇಲಿ ಇಲ್ಲ, ಮುಟ್ಟಿರೋ ಹೆಂಡತಿ ಕತ್ತಲ್ಲಿ ಇವಾಗ ತಾಳೆ. ಅಷ್ಟೇ ಯಾಕೆ, ಬಟ್ಟೆ ಹಾಕಿಲ್ಲ ಅಂದ್ರೆ ಮಾನ ಹೋಗುತ್ತೆ. ನಮ್ಮ ಅಣ್ಣಂಗೆ ಸಲಾಮ್ ಹೊಡೆದಿಲ್ಲ ಅಂದ್ರೆ ಪ್ರಾಣನೇ ಹೋಗುತ್ತೆ. ಹೆಂಡತಿನ ಗುರಾಯಿಸಿದ್ರೆ ಸಂಸಾರದಲ್ಲಿ ಮಾತ್ರ ಸುಖ ಇರಲ್ಲ. ನಮ್ಮ ಅಣ್ಣನ ಗುರಾಯಿಸಿದ್ರೆ ಫೇಶಿಯಲ್ ಮಾಡ್ಕೊಳಕ್ಕೆ ನಿನ್ನ ಮುಖಾನೇ ಇರಲ್ಲ. ಸಿಂಗಲ್ ಆಗಿಲ್ಲ ಹುಲೆ ವೈಟಿಂಗ್. ಅಲ್ಲ, ಇಬ್ರು ಅವನ್ 2 ಡೈಲಾಗು ಇವನ್ 2 ಡೈಲಾಗು ಕಂಟ್ಪಟ್ ಹಾಕೊಂಡ್ ಬಿಲ್ಡಪ್ ಕೊಡ್ತಾವ್ರಿ ಇಲ್ಲಿ. ಅಣ್ಣ ಅಣ್ಣ ಅಣ್ಣ, ನಿನ್ ಬಗ್ಗೆ ಇಷ್ಟು ಮಾತಾಡಿದ್ರೆ ಎಲ್ಲಿದ್ಯಾ ಅಣ್ಣ? ಹುಳಿ ಅಣ್ಣ, ಅಣ್ಣ. ನಮ್ಮ ಅಣ್ಣ ಯಾರೋನ್ಗೆ ಸರಿಯಾಗಿ ಹೊಡೆದು ಪ್ಯಾಕ್ ಮಾಡಿ ಕಳ್ಸಿದಾನೆ. ಒಡ್ಡಿಯೋ ನಮ್ಮ ಅಣ್ಣ ಇದ್ದಂಗೆ ಅವ್ರೆ ತಡೆಯೋಲೆ. ಅಣ್ಣ ಅವತ್ತು ಮೆಟ್ ತಗೊಂಡು ನಡ್ ರೋಡಲ್ಲಿ ಹೊಡೆದ್ರಿ, ನಾನೇನಾದ್ರು ಅನ್ನ. ಚಪ್ಪಲಿ ಬಿಚ್ಚು ಹೊಡೆದ್ರಿ, ನಾನೇನಾದ್ರು ಅನ್ನ. ಬನ್ನಿಗೆ ಒತ್ತಂಗ್ ಒತ್ರಿ, ನಾನೇನಾದ್ರು ಅನ್ನ. ಎಷ್ಟು ನೋವಾಗುತ್ತೆ ಗೊತ್ತಾ ಪೆಡ್ತಿನಕ್ಕೆ. ಸಮ ಹೊಡಿತಾರೆ ಮಗ ಇವರು. ಯಾರನ್ನ ಹೊಡೆದಿದ್ ನಿನ್ನ? ಓಹೋ, ನಿನ್ನ ರೋಡಿಗೆ ತಂದ್ಬಿಟ್ರಲ್ಲ ಆ ಗುರುಗಳ? ಅವನೆಲ್ಲ ಕಣ ಆ ದೇವಸ್ಥಾನದ ಹತ್ರ ಇರ್ತಾರೆ ಸ್ವಾಮೀಜಿ. ಅವ್ರು ದೊಡ್ಡವ್ರಣ್ಣ. ಸ್ವಾಮೀಜಿ ಅಲ್ಲ ಕಣ, ಭಿಕ್ಷುಕ. ಭಿಕ್ಷುಕನ ಮಗ ಎಂತ ಮುಚ್ಚ ಭಿಕ್ಷುಕ ತಕ್ಕು ಹೊಚ್ಚ ಕಣ. ಬೇಡ ಬಿಡ. ಯಾಕೆ ಅವ್ನ್ ಜೋಳ್ಗಿಲಿರೋ ಬನ್ನಿ ಕೈ ಹಾಕಿದ್ರೆ ಮುತ್ತ ಕೊಡ್ತಾನೆ ಮೆಟ್ಟಲೆ ಒಳ್ಳೆ ಬಾತ್ಲಾಗೆ. ಉಳ್ದೆ ಬಿಡ ಸೀತಾರಾಮ. ಸೀತಾರಾಮ ಹೇಳ, ಈ ವಯಸ್ಸಾದ್ಮೇಲೆ ಪೆಡ್ತಿನ ಕಾಲ ಕಣ. ಅಣ್ಣ ಈ ವಯಸ್ಸು ಅಂದ ತಕ್ಷಣ ಒಂದ್ ನೆನಪಾಗ್ತಾ ಇದೆ. ಈ ಸುಷ್ಮಿತಾ ಕುಳ್ಮಿಂಟಿಗೆ ಎಷ್ಟು ವಯಸ್ಸಾಗಿರ್ಬೋದು? ಅವ್ರ ಬಗ್ಗೆ ಮಾತಾಡ್ಬೇಡ ಕಣ. ನಮ್ ಕಿಟ್ನೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ಬಿಡ್ತಾರೆ. ಎಷ್ಟು ವಯಸ್ಸಾಗಿದೆ ಈಗ. ಈ ಸ್ಯಾಂಡ್ಲ್ವುಡ್ ಯಾವಾಗ ಬಂದಿದ್ ಗೊತ್ತಾ ನಿಂಗೆ? ಅವಾಗಿಂದನು ಅವಳು ಪೋಷಕ ನಟಿಯಾಗೆ ಮಾಡಿದ್ದಾಳೆ. ಈ ಕೇಳಿ ಸುಸ್ಮಿತನ್ ವಯಸ್ಸು ಪ್ರತಾಪನ್ ಸಾಧನೆ ಯಾವತ್ತೂ ಕೇಳಕ್ ಹೋಗ್ಬೇಡಿ. ದೊಡ್ಡದಷ್ಟು ಅಂಡ. ಅಣ್ಣ ಮತ್ತೆ ನಮ್ ಚಂದ್ರಣ್ಣನ ವಯಸ್ಸು ಮುತ್ಕ ಕಣ. ಅವನ್ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಮರದ ಮೇಲೆ ಕೂತಿರೋ ಕಾಗೆಗಳೆಲ್ಲ ನಮ್ 13ನೇ ದಿನ ಪಾರ್ಟಿ ಹೋಯ್ತದೆ, ನಮ್ 13ನೇ ದಿನ ಪಾರ್ಟಿ ಹೋಯ್ತದೆ ಅಂತ ಪಡ್ಕತ್ತವೆ. ಅಣ್ಣ ಆದ್ರೆ ಅವನು ಕೂದಲು ಮಾತ್ರ ಕರ್ರಗಿದೆ. ಹೆಂಗೆ ಅದು ಕೂದ್ಲಲ್ಲ ವಿಗ್ಗು ಹಣ್ಣಾಗ ಅದಕ್ ಬಣ್ಣ ಹೊಡಿತಾನ ಅವನು. ಮಾನ ಮರ್ದಿ ಬರ್ದ. ಅಣ್ಣ ಏನ ನಿಂಗೊಂದು ಮೆಸೇಜ್ ಬಂದೈತೆ. ಏನಂದಿ? ರೌಡಿ ಕಾರ್ತಿ ಅನ್ನೋ ಕುಖ್ಯಾತನ ಕೃತ್ಯ ಬಹಿರಂಗವಾಗಿದ್ದು ಮುಂದಿನ ದಿನಗಳಲ್ಲಿ ಯಾವುದಾದರೂ FIR ದಾಖಲೆ ಆದರೂ ತಕ್ಷಣವೇ ಬಂಧಿಸಿ ಜೀವಾವಧಿ ಶಿಕ್ಷೆ ನೀಡುವಂತೆ ಪೊಲೀಸ್ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ನಾನೇನ್ ಕದಿಯಕ್ ಹೋಗಿಲ್ಲ ಕಣ, ಸುಮ್ನೆ ಜೊತೆಗೆ ಹೋಗಿದ್ದು. ಅದಕ್ಕೆ ಎಷ್ಟು ದೊಡ್ಡ ಶಿಕ್ಷೆ ಯಾಕೆ? ಅಣ್ಣ ಮೊನ್ನೆ ನಾನು ಟೀ ಕುಡಿಯಕ್ ಹೋಗಿದ್ನ, ನಮ್ಮ ಹತ್ರನೇ ಚೇಂಜ್ ಕೇಳ್ತಾನ ಅವನು, ದುಡ್ಡು ಕೇಳ್ತಾನೆ. ಅವಾಜ್ ಆಗ್ತೆ. ಏನಂತ? ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ, ಹುಳಿ ಅಣ್ಣ ಅಂದೆ. ಏನಣ್ಣ ಅಂದೆ? ಹುಳಿ ಅಣ್ಣ. ಒಳ್ಳೆ ಹೆಸರು ಕೊಟ್ಟಿದ್ರು ಕಣ. 3 ಸೀಸನ್ ಅಲ್ಲಿ 4ನೇ ಸೀಸನ್ ಸರ್ವ ನಾಶ ಮಾಡಿದೆ. ಅದು ಹುಳಿ ಅಣ್ಣ ಅಲ್ಲ, ಹುಲಿ ಅಣ್ಣ. ಅದೇ ಹುಳಿ ಅಣ್ಣ. ಹುಲಿ ಕಣ, ಹುಳಿ. ಯಾವರು? ಉಡುಪಿ. ಸರಿ ಹಂಗೆ ಹೇಳ್ಬಿಡು. ಹುಳಿ ಅಣ್ಣ ಅಂದೆ. ಹುಳಿ ಅಣ್ಣ 35 ಮರ್ಡರ್ ಮಾಡಿದೀನಿ ಅಂದೆ.
ಪಕ್ಕದಲ್ಲಿ ಪೊಲೀಸ್ ಇದ್ದ. ಆದ್ರೆ ಈ ಕಾಸಿ ಯಾರ್ದು ಆದ್ರೆ ಕಮಿಷನರ್ಗೆ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಗಿಲ್ಲ ಅಣ್ಣ. ಪಕ್ಕದಲ್ಲಿ ಪೊಲೀಸ್ ಇದ್ದಂತೆ ಕಮಿಷನರಿಗೆ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಗಿಲ್ವಾ? ಅಣ್ಣ ಒಂದ್ಸಲ ಫೋನ್ ಮಾಡಿ ಕೇಳ. ಮಕ್ಕಳ ಹಾಳು ಮಾಡ್ಬಿಟ್ರಲ್ಲ ನನ್ನ ಜೀವನನ. ನನಗ್ ದಿನ ಕತ್ತಿರ್ಸ್ಲಿಲ್ಲ ಅಂದ್ರೆ ನಂಗೆ ನಿದ್ದೆ ಬರಲ್ಲ. ಚಿತ್ರಮ್ಮ ಏನಾದ್ರು ಒಂದು ಐಡಿಯಾ ಕೊಟ್ರು. ಅಣ್ಣ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಏನ್ ಹೇಳ? ನೀನು ಹೊಡೆಯಲ್ಲ ಅಂದ್ರೆ ಹೇಳ್ತೀನಿ. ನಾನು ಇವತ್ತವರೆಗೆ ಯಾರಿಗೆ ಹೊಡೆದಿದ್ದೀನಿ ಹೇಳ? ನೀನೊಂದು ಸೆಲೂನ್ ಇಟ್ಬಿಟ್ರೆ ಹೆಂಗೆ? ಅಲ್ಲೂ ಕತ್ತರಿಸಡೆ ಇಲ್ಲೂ ಕತ್ತರಿಸಡೆ. ಈ ಅಣ್ಣ ಹೊಡಿಬೇಡ, ಏನೋ ಪ್ಲಾನ್ ಕೊಟ್ಬಿಟ್ಟು. ಚಿತ್ರಮ್ಮ ನನ್ನ ಜೀವನ ಉದ್ಧಾರ ಮಾಡ್ಬಿಟ್ಟೆ ಕಣ. ನನಗೆ ಅಲ್ಲ ಕಣ, ನಂಗೆ ತಲೆ ಕತ್ತರ್ಸೋದ್ ಗೊತ್ತು, ಕೂದಲು ಕತ್ತರ್ಸಕ್ ಬರಲ್ವಲ್ಲ. ಅಯ್ಯೋ ತುಂಬಾ ಸಿಂಪಲ್ ಅಣ್ಣ. ನಾನು ಮುಂದೆ ಬಾ ಹೇಳ್ತೀನಿ. ತಗ ಇದೆ ಟ್ರಿಮ್ಮರ್ ತಗ. ಹುಳಿಯನ್ನ ಕಟ್ಟಿಂಗ್ ಶಾಪ್. ಹುಲಿಯನ್ನ ಕಟ್ಟಿಂಗ್ ಶಾಪ್ ಬಿಡ್ಬೇಡ, ಹುಲಿಯನ್ನ ಹೋಟ್ಲ್ ಅಂತ ಇಟ್ಬಿಡು, ಚೆನ್ನಾಗಿರ್ತದೆ. ಯಾವನಲ್ಲಿ ಹುಳಿಯನ್ನ ಅಲ್ಲ ಹುಲಿಯನ್ನ. ಅದೇ ಹುಳಿಯನ್ನ. ಹೋಗಲ್ಲ, ಯಾವ್ದಾರು ಕಟ್ಟಿಂಗ್ ಶಾಪ್ ಇಟ್ಕೊಡಲ್ಲ. ಇಟ್ಕೊಡ್ತೀನಿ ಅಣ್ಣ. ಅಣ್ಣ ಕಟ್ಟಿಂಗ್ ಶಾಪ್ ಸೆಟಪ್ ಹಾಕು. ಸೆಟಪ್ ಸೆಟಪ್ ಚೇಂಜ್. ಹಲೋ ನೋಡ್ರಿ, 70 ಕಂಪ್ನಿಲಿ ಒಂದ್ ಕಂಪ್ನಿ ಹೋದ್ರೆ ಏನ್ ಲಾಸ್ ಆಗಲ್ಲ ರೀ. ಏನ್ ಬಿಸಾಕಿ ತಲೆನೇ ಕೆಡಿಸ್ಕೊಬಿಡಿ. ನಾನು ಸೆಲೂನ್ ಬಂದಿನಿ, ಹಂಗೆ ಲೈನಲ್ಲಿರೋ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಏನ್ ಬೇಕಿತ್ತು? ಒಂದ್ 30 ಎಕರೆ ಫಲವತ್ತಾದ ಜಮೀನ್ ತಗೊಂಡಿದ್ದೀನಿ. ಅದನ್ನ ಕಾಯಕ್ ಒಂದ್ ಒಳ್ಳೆ ನಾಯಿ ಬೇಕಾಗಿತ್ತು. ಜಾತಿನೇ ಅದೇ ಬೆರಕೆ. ಅಯ್ಯೋ ನನ್ ಸೆಲೂನ್ ಕೆಲ್ಸಕ್ಕೆ ಸೇರ್ಕೊಬಿಟ್ನಲ್ಲ, ಹೆಂಗ್ ಸಾಬರನ? ನೀನೇ ಬೇಕು ಅಂತ ಏನಿಲ್ಲ, ಸೀತಾರಾಮ ಕಳ್ಸಿದ್ರು ಓಕೆ. ಅವನು ಆಗಲ್ಲ. ಯಾಕೆ? ಅವನು ಬೆರ್ಕೆ ಅಲ್ಲ, ಮತ್ತೆ ಕಲ್ ಬೆರ್ಕೆ. ಅಡ್ತ ಅಂದ್ರಲ್ಲಿ ಕಟಿಂಗ್ ಶಾಪ್ ಏನಕ್ಕೆ ಬರ್ತಾರೆ? ಕಟಿಂಗ್ ಮಾಡಿಸ್ಕೊಳ್ ಬರ್ತಾರೆ. ಕಟಿಂಗ್ ಮಾಡ. ಕಟಿಂಗ್ ಮಾಡ್ಸಕ್ ಬಂದ್ರ? ಮಾಡ್ತೀನಿ. ಲೈನರ್ ಒಂಚೂರು ಅರ್ಜೆಂಟ್ ಇಲ್ಲ, ಸೆಲೂನ್ ಬಂದಿದ್ದೀನಿ. ಓಕೆನಾ? ಒಳ್ಳೆ ಬಟ್ಟೆ ಸೋಪ್ ಹಾಕಿ ನನ್ನ ಹೆಂಡ್ರು ಒಗ ಕೊಟ್ಟವಳೆ. ಒಂಚೂರು ಕೈ ತೆಗಿ. ಏನ್ರಿ ಇದು ಕಪ್ ನಾರ್ತಾ ಇದೆಯಲ್ರಿ? ಇಷ್ಟ ಇಲ್ಲ ಅಂದ್ರೆ ಏನ್ರಿ? ನಾನು ಕುತ್ಕೊಳ್ಳಿ. ಇದು ಕಬ್ಬು ನಾರ್ತಾ ಇತ್ತು. ಬಿಸ್ನೆಸ್ ಮ್ಯಾನ್ ರೀ ಇದು. ಒಳ್ಳೆ ಸೋಪ್ ಇದಕ್ಕೆ ಇವನ್ ಪಿದಾ ಬಿಡ್ತೇನೆ. ನೋಡಿ ಸರ್, ನೋಡಿ ಏನ್ರಿ ಇದು? ಡರ್ಟಿ ಸ್ಮೆಲ್ ಬರ್ತಾ ಇದೆಯಲ್ಲ. ಬಿಸ್ನೆಸ್ ಮ್ಯಾನ್ ರೀ, 30 ದೇಶದಲ್ಲಿ 70 ಕಂಪ್ನಿಗಳಿದಾವ. ನಾವು ಹೋಗ್ರಿ ರೀ. ಸಾರಿ ಸರ್, ಕುತ್ಕೊಳ್ಳಿ. ಎಲ್ಲ ಡೊಲ್ಟಿ ಅಂತಾನಲ್ಲ. ನಮ್ ಸ್ಮೆಲ್ ಹಂಗೆ ಐತಲ್ಲ. ನೋಡಿ ಸರ್, ಇದು ಪರ್ಫ್ಯೂಮ್ ಸ್ಮೆಲ್ ಅಂದ್ರೆ. ಲೇ ಸ್ಮೆಲ್ ನೋಡ್ಕೊಂಡು ಇದ್ದೇ ಕೆಲಸ ಮಾಡಿದ್ರಂತ ಹೇಳ್ತೀನಿ ನಾನು. ಇದು ಇಷ್ಟ ಆಯ್ತು. ಸೂಪರ್ ಆಗಿದೆ. ಇದು ಹೋಮ್ ಮೇಡ್. ನನ್ಗೊಂದು ಬಾಟಲ್ ಪರ್ಫ್ಯೂಮ್ ಬೇಕು. ಎಷ್ಟು ಬೇಕಾದ್ರೆ ಕೊಡ್ತೀನಿ ಬಿಡಿ ಸರ್. ನೀವು ಯಾವ್ಯಾವ ಸ್ಟೈಲ್ ಕಟಿಂಗ್ ಮಾಡ್ತೀರಾ? ನಾವು ಬಾಲಿವುಡ್ ಬಚ್ಚನಿಂದ ಸ್ಯಾಂಡ್ಲ್ವುಡ್ ಕಿಚನ್ ವರೆಗೆ ಮಾಡ್ತೀವಿ ಸರ್. ಬಾಲಿವುಡ್ ಬಚ್ಚನ್ ತರ ಆದ್ರೆ 500 ರೂಪಾಯಿ ಸರ್. ನಮ್ ಸ್ಯಾಂಡಲ್ವುಡ್ ಕಿಚನ್ ತರ ಆದ್ರೆ ಕಾಸ್ಟ್ಲಿ ಆಗ್ಬಿಡ್ತು ಸರ್. ರಿಯಲಿ ಎಷ್ಟು? 500. ಹೊಡೆದಂದ್ರೆ 2 ಒಂದೇ ಅಲ್ವೇನೋ? 2 ಒಂದೇ ಹೆಂಗೆ ಸರ್? ಅದು ಹಳೆ ನೋಟು. ಕಿಚ್ಚ ಟ್ರೆಂಡ್ ಅಲ್ಲಿ ಇರೋದು ಹೊಸ ನೋಟು ಫುಲ್ ಅವ. ಏನೋ ಫಾರಿನರ್, ಲೋಕಲ್. ನಮ್ಮಿಬ್ರು ಬಣ್ಣ ಬೇರೆ ಆಗಿದೆ, ಆದ್ರೆ ಬಂದ ಬಿಗಿಯಾಗಿದೆ. ನಮ್ಮಿಬ್ರಲ್ಲಿ ಏನು ಹೊಂದಾಣಿಕೆ ಗೊತ್ತಾ? ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ವಿ, ಒಂದೇ ಸಲ ಎಜುಕೇಶನ್ ಮುಗಿಸ್ಬಿಟ್ವಿ, ಒಂದೇ ಸಾರಿ ಕೆಲ್ಸಕ್ಕೆ ಸೇರಿದ್ವಿ, ಒಂದೇ ಹುಡುಗಿನ ಮದುವೆ ಆಗ್ಬೇಕು ಅನ್ಕೊಂಡ್ವಿ, ಆದ್ರೆ ಬೇರೆ ಬೇರೆ ಆಗ್ಬಿಟ್ವಿ. ಒಂದೇ ಏರಿಯಾದಲ್ಲಿ ಮನೆ ಕಟ್ಟಿಸ್ಕೊಂಡ್ವಿ, ಒಂದೇ ಸಲಕ್ಕಿಬ್ರಿಗೂ ಮಕ್ಕಳಾಗ್ಬಿಡ್ತಾವ. ಇವಾಗ ಆ ಮಕ್ಕಳನ್ನ ಒಂದೇ ಸ್ಕೂಲಿಗೆ ಸೇರಿಸ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ತಗ ನನ್ನ ಮಗನ ಜೊತೆಗೆ ನಿನ್ನ ಮಗನಿಗೂ ಸೇರಿಸಿ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ಬೇಕು ಅಂತ ಅಪ್ಲಿಕೇಶನ್ ತಂದಿದ್ದೀನಿ. ಯಾವ ಮಾಧ್ಯಮಕ್ಕೆ? ಇಂಗ್ಲಿಷ್ ಮೀಡಿಯಂ ಕಣ. ಕನ್ನಡ ಮೀಡಿಯಂ ಸೇರಿಸ್ತಾರ, ಅದು ಈ ಕಾಲದಲ್ಲಿ. ನಾನು ಓದಿಸ್ತೇನೆ ಕಣೋ, ಈ ಕನ್ನಡದ ಕಂದ, ಕನ್ನಡದ ಕಣ್ಮಣಿ. ನನ್ನ ಮಗನ್ನ ಕನ್ನಡ ಮಾಧ್ಯಮದಲ್ಲೇ ಓದಿಸ್ತೀನಿ. ನಿನ್ನ ಕರ್ಮ ಏನಾದ್ರೂ ಮಾಡ್ಕೊಳಪ್ಪ. ನನ್ನ 2 ಎಕರೆ ಗದ್ದೆ ಮಾರಾದ್ರೂ ಪರವಾಗಿಲ್ಲ, ನಾನು ನನ್ನ ಮಗನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತೀನಿ. ನೋಡೋ ಫಾರಿನರ್, ತಾಯಿ ಹಾಲು ಕುಡಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಇಲ್ಲ ನಾ ಆಲ್ಕೋಹಾಲೇ ಕುಡಿಯೋದು ಜೀವನದಲ್ಲಿ ಕಿಕ್ ಕೊಡುತ್ತೆ ಅಂದ್ರೆ ನಾವೇನೋ ಮಾಡಕ್ಕಾಗಲ್ಲ.
ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನೋಡೇ ಬಿಡೋಣ, ಇಂಗ್ಲಿಷ್ ಮೀಡಿಯಂನಲ್ಲಿ ಓದೋ ನನ್ನ ಮಗ ದೊಡ್ಡ ಮನುಷ್ಯ ಆಗ್ತಾನ, ಕನ್ನಡ ಮೀಡಿಯಂ ಓದೋ ನಿನ್ನ ಮಗ ದೊಡ್ಡ ಮನುಷ್ಯ ಆಗ್ತಾನ. ನೋಡೇ ಬಿಡೋಣ. ಚಾಲೆಂಜ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಏನಪ್ಪ ಕನ್ನಡ ಪ್ರೇಮಿ? ಹೇಳೋ ಕನ್ನಡದ ದ್ರೋಹಿ. ಏನ್ ಮಾಡ್ತಿದ್ದ ನಿನ್ನ ಮಗ? ಕ್ರಿಕೆಟ್ ನೋಡ್ತಿದ್ದಾನೆ ಟಿವಿನಲ್ಲಿ. ಓ, ನಿನ್ನ ಮಗ ಕ್ರಿಕೆಟ್ ಆಡ್ತಿದ್ದಾನೆ ಗ್ರೌಂಡ್ ಅಲ್ಲಿ. ಇವ್ರದ್ದು ಬರೀ ಥೇರಿ, ನಮ್ದೇನಿದ್ರು ಪ್ರಾಕ್ಟಿಕಲ್. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನನ್ನ ಮಗನ್ನ ನಾನು ಹೆಂಗ್ ರೆಡಿ ಮಾಡ್ತೀನಿ ಗೊತ್ತೇನಾ? ಓ, ಶೂಸ್, ಬೆಲ್ಟ್ ಹಾಕಿ, ಓ, ಡ್ರೆಸ್ ಹಾಕಿ, ಅದ್ರ ಮೇಲೆನೆ ಐರನ್ ಮಾಡಿ ನೀಟಾಗಿ ತಲೆ ಬಾಚಿ ರೆಡಿ ಮಾಡಿ ಕಳಿಸ್ತೀನಿ. ನನ್ನ ಮಗ ಹೆಂಗಿರ್ತಾನೆ ಹಂಗೆ ಓಡೋಗ್ತಾನೆ. ಸ್ಕೂಲಲ್ಲಿ ಮೇಟ್ ಅವ್ನಿಗೆ ಹೆಂಗ್ ಬೇಕೋ ಹಂಗೆ ರೆಡಿ ಮಾಡ್ಕೋತಾರೆ. ಕನ್ನಡ ಮೀಡಿಯಂ ಸ್ಕೂಲ್ ಅಲ್ವಾ, ಅದಕ್ಕೆ ಹಾಗೆ. ರೀ ನಮ್ಮ ಮಗ ನೋಡ್ರಿ ಹೇಗ್ ರೆಡಿ ಆಗಿದ್ದಾನೆ ಅಂತ. ರೋಹಿತ್, ಏಯ್, ಹಿಂಗ್ ಮೂಟೆ ಹೊರದಾಗಿದ್ರೆ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಕೆಲಸ ಮಾಡ್ಬೋದಲ್ವ? ಏನೋ ಕಿಂಡಲ್ ಮಾಡ್ತೀಯನ? ನೋಡು ನನ್ನ ಮಗ ಹೆಂಗ್ ರೆಡಿ ಆಗಿದ್ದಾನೆ. ನಿನ್ನ ಮಗ ಎಲ್ಲಪ್ಪ ಕಾಣಿಸ್ತಾನೆ ಇಲ್ವಲ್ಲ? ದಡ್ಡ ಮಗ, ಕನ್ನಡದ ಕಂದ ಮಯೂರ ಬರ್ತಾ ನೋಡು. ಮಗನೇ ಮಯೂರ, ಕನ್ನಡದ ಕಂದ. ಹೆಮ್ಮೆ ಆಗುತ್ತೆ ಕಣೋ, ಹೆಮ್ಮೆ ಆಗುತ್ತೆ. ನಮಗೂ ಹೆಮ್ಮೆ ಆಗುತ್ತೆ. ಏನ ನಿನ್ನ ಮಗ ಏನು ಡಾನ್ಸ್ ಅಲ್ಲೂ ಕಾಮಿಡಿ ಮಾಡ್ತಾನೆ? ಅದು ನಾನು ನನ್ನ ಹೆಂಡತಿ ಕಾಮಿಡಿ ಮಾಡ್ಬೇಕಾದ್ರೆ ಹುಟ್ಟಿದವ್ ನೀನು, ಅದಕ್ಕಾಗೆ ಕಾಮಿಡಿ ಮಾಡ್ತಾನೆ. ನೋಡೆ ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಸ್ಕೂಲಿಂದ ವ್ಯಾನ್ ಬರುತ್ತೆ. ನನ್ನ ಮಗನ ಕರ್ಕೊಂಡು ಹೋಗಕ್ಕೆ ಸ್ಕೂಲಿಂದ ಮೇಷ್ಟ್ರೇ ಬರ್ತಾರೆ. ರೋಹಿತ್ ತಗೋಬಿಟ್ಟ ಲಂಚ್ ಬಾಕ್ಸ್. ಅಪ್ಪ ಸಲ ಬರ್ತೀನಿ. ಏನ್ರಿ ಎಲ್ಗ ಹೋಗ್ತಿದ್ಯಾ? ಶಾಲೆಗೆ. ಈ ಅವತಾರದಲ್ಲಿ ಮಧ್ಯಾಹ್ನ ಊಟಕ್ಕೆ ಏನಪ್ಪ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಲ್ರಿ ಇವ್ರೊಂದು ಹೊತ್ತು ಊಟ ಸಿಗುತ್ತೆ ಅನ್ನೋದಕ್ಕೆ ತಾನೇ ಕನ್ನಡ ಮೀಡಿಯಂ ಸ್ಕೂಲ್ಗೆ ಹೋಗೋದು. ನನ್ನ ಮಗನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರ್ಸಿದ್ದಕ್ಕೆ ಎಷ್ಟು ಜನರಲ್ ನಾಲೆಜ್ ಇದೆ ಗೊತ್ತೇನ? ಅವನು ಓದ್ದೇ ಇರೋ ಬುಕ್ಸೇ ಇಲ್ಲ. ಹೌದಾ? ನನ್ನ ಮಗನ ಕನ್ನಡ ಮಾಧ್ಯಮದಲ್ಲಿ ಓದಿಸಿದಕ್ಕೆ ಎಷ್ಟು ಕಾಮನ್ ಸೆನ್ಸ್ ಬೆಳೆದಿದೆ ಗೊತ್ತೇನೋ? ಅವನ್ ನೋಡದೆ ಇರೋ ಜಾಗನೇ ಇಲ್ಲ. ಈ ವಯಸ್ಸಿಗೆ ಅವನು ಅನುಭವಿಸ್ತಿರೋ ಜೀವನನೇ ಇಲ್ಲ. ನೋಡ ಬಿಡೋಣ, ಮಾಡ ನೋಡ. ಹಂಗೆ ಪಟ್ ಅಂತ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಅಷ್ಟೇ. ಹೂ ಕಿಲ್ಡ್ ರಾವಣ? ಇಂಗ್ಲಿಷ್ ಕನ್ನಡ ಮೀಡಿಯಂ ಅಲ್ವಾ? ಇಂಗ್ಲಿಷ್ ಅಲ್ಲಿ ಕೇಳ್ಬಿಟ್ಟೆ. ರಾವಣನ್ನು ಯಾರು ಕೊಂದರು? ಪೊಲೀಸರು ನೋಡ್ಕೋತಾರೆ. ನಿಮ್ಗೆ ಯಾಕೆ? ಅದು ಒಂದು ಉತ್ತರ ಏನ? ಇಲ್ಲ ನೋಡ ಮಗನೇ, ಹೂ ಕಿಲ್ಡ್ ರಾವಣ? ರಾಮ ಕಿಲ್ಡ್ ರಾವಣ. ನಿಧಾನ ಕಣೋ, ನಿಧಾನ. ಇದು ಕಣ ಇಂಗ್ಲಿಷ್ ಮೀಡಿಯಂ ತಾಕತ್ತಂದ್ರೆ. ಬರಲೆ ಹೋಗಕ್ಕಂದ. ಅಲ್ಲೇ ಇರ. ಶುಗರು ಅನ್ನೋ ಪದ ಇಟ್ಕೊಂಡು ಒಂದ್ ಸೆಂಟೆನ್ಸ್ ಹೇಳಪ್ಪ. My father has BP and sugar. ಸಾಯಿಸಿ ಅಮ್ಮ, ಇವತ್ತ ನಾಳೆ ಸಾಯಂಗವನೇ.